ಏನು ಶ್ರೀಮತಿ ಪಾರ್ವತಿಯವರು 14 ನಿವೇಶನನ ಪಡ್ಕೊಂಡಿದ್ದಾರೆ. ಆ ನಿವೇಶನನ ಮಹಾಜನ್ ನಡೆಸೋದಕ್ಕೆ ಅಂತೇಳಿ ಇವತ್ತು ನನಗೆ ಲೋಕಾಯುಕ್ತ ಅಧಿಕಾರಿಗಳು ಬರದಿ ಕೇಳಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ. ಬಹುಶಃ ಇವತ್ತು ಅದೇ 14 ನಿವೇಶನಗಳ ಒಂದು ಮಹಾಜರ್ ಕಾರ್ಯ ನಡೆಯುತ್ತೆ. ಗೊತ್ತಿಲ್ಲ ಸರ್, ನೋಡಬೇಕು. ಅಲ್ಲಿ ಬಹುಶಃ ಅದೇ ರೀತಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ಕರೆಸಿ ಅವರ ಒಂದು ಸಮ್ಮುಖದಲ್ಲೇ ಮತ್ತು ನನ್ನ ಸಮ್ಮುಖ ಮತ್ತು ಪಂಚರ ಸಮ್ಮುಖದಲ್ಲಿ ಈ ಮಹಾಜರ್ ಕಾರ್ಯ ನಡೆಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಸರ್, ಆರೋಪಗಳನ್ನ ಕರೆಸೋದು ಯಾವಾಗ ಅಂದರೆ ಎಲ್ಲ ಸಾಕ್ಷ್ಯಗಳು ಸಂಗ್ರಹ ಮಾಡಿದ ನಂತರ. ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮೋಡದಿಂದ ಮತ್ತು ತಹಸೀಲ್ದಾರ್ ಕಚೇರಿ ದಾಖಲೆಯನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಹಲವಾರು ದಾಖಲೆನ ಸಂಗ್ರಹ ಮಾಡಬೇಕಾಗಿದೆ ಅನಿಸುತ್ತೆ. ಅವೆಲ್ಲ ದಾಖಲೆ ಸಂಗ್ರಹ ಮಾಡಿ ಮಹಾಜರ್ ಕಾರ್ಯಗಳೆಲ್ಲ ಮುಗಿಸಿ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ ನಂತರನೇ ಆರೋಪಿನ ಕರೆಸೋದು. ಯಾಕಂದರೆ ಅವ್ರನ್ನ ವಿಚಾರಣೆಗೊಳಪಡಿಸ್ಬೇಕು ಅಂದರೆ ಎಲ್ಲ ಸಾಕ್ಷ್ಯಗಳು ಅವ್ರ ಮುಂದೆ ಇರಬೇಕಾಗುತ್ತೆ. ಹಾಗಾಗಿ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಆ ನಂತರ ಆರೋಪಿನ ಕರೆಸ್ತಾರೆ. ಸರ್, ಇಡಿಲಿ ನಾನೇನು ಆರೋಪ ಮಾಡಿದ್ದೀನಿ, ಆರೋಪಕ್ಕೆ ಪೂರಕವಾದಂಥ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ರೆ. ಅದಕ್ಕಿಂತ ಮುಖ್ಯವಾಗಿ ಮೊದಲು ನನ್ನ ಕುಟುಂಬಕ್ಕೆ ನನಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ಪಡ್ಕೊಂಡಿದ್ರೆ ಎಲ್ಲ ಮಾಹಿತಿಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ. ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಏನು ಕೇಳೋದು ಅದರ ದಾಖಲಾತಿಗಳನ್ನ ಕೊಟ್ಟಿದ್ದೀನಿ. ಅದರ ಎಲ್ಲನ ಆಧರಿಸಿ ನನ್ನಿಂದ ಒಂದು ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ರೆ ಅದರ ಆಧಾರದ ಮೇಲೆ ಅವ್ರ ತನಿಖೆಯನ್ನು ಮುಂದುವರಿಸ್ತಾರೆ. ಖಂಡಿತವಲ್ಲ ಸರ್, ಏನು ನಾನು ಇಡಿಗೆ ಆರೋಪ ಮಾಡಿದ್ದೀನಿ, ಅಕ್ರಮ ಹಣ ವ್ಯವಹಾರ ನಡೆದಿದೆ ಅನ್ನೋದ್ರ ಬಗ್ಗೆ. ಅದಕ್ಕೆ ಪೂರಕವಾಗಿ ಪ್ರಬಲ ಸಾಕ್ಷಿ ಅಂದರೆ ಈ ಸೆಟ್ಲ್ಮೆಂಟ್ ಡೀಡ್ಗಳು. ಅಂದರೆ ಅವರ ಲಂಚದ ಹಣವನ್ನು, ಕೋಟ್ಯಾಂತರ ರೂಪಾಯಿ ಹಣವನ್ನು ಸೆಟ್ಲ್ಮೆಂಟ್ ಡೀಡ್ ಮೂಲಕ ನಿವೇಶನದ ರೂಪದಲ್ಲಿ ಪಡ್ಕೊಂಡಿದ್ದಾರೆ. ಸೊ ಇದನ್ನು ಕೂಡ ಇಡಿ ಅಧಿಕಾರಿಗಳ ಗಮನಕ್ಕೆ ತಂದು ಏನು ನಮ್ಮ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಹದೇವಪ್ಪ ಅವರ ಸೋದರ ಮಗ ನವೀನ್ ಬೋಸ್ ಹೆಸರಲ್ಲಿ ಒಂದು ಸೆಟ್ಲ್ಮೆಂಟ್ ಡೀಡ್ ಮಾಡಿರೋಂಥ ದಾಖಲೆಯನ್ನು, ಮತ್ತು ಮೂಡ ಅಧ್ಯಕ್ಷ ಮರಿಗೌಡರು ಅವ್ರ ಸೋದರ ಶಿವಣ್ಣನ ಹೆಸರು ರಿಜಿಸ್ಟರ್ ಮಾಡಿಸ್ಕೊಂಡಿರೋಂಥ ಸೆಟ್ಲ್ಮೆಂಟ್ ಡೀಡನ್ನು ಕೊಟ್ಟಿದ್ದೀರಿ. ಸೊ ಅದೆಲ್ಲ ದಾಖಲೆ ಕೊಟ್ಟು ಈ ಥರ ಸೆಟ್ಲ್ಮೆಂಟ್ ಡೀಡ್ ಮೂಲಕನೂ ಕೂಡ ಇಲ್ಲಿ ಕೋಟ್ಯಾಂತರ ವ್ಯವಹಾರ ನಡೆದಿರೋದ್ರಿಂದ ಈ ನಿಟ್ಟಿನಲ್ಲಿ ಸಮಗ್ರ ತನಿಖೆಯನ್ನು ನಡೆಸಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೀವಿ.